ಸಮಸ್ತ ಕನ್ನಡ ಕುಲಕೋಟಿಗೆ ಈ ನಿಮ್ಮ ಅನಂತ ಪದ್ಮನಾಭ ಮಾಡುವ ನಮಸ್ಕಾರಗಳು. ಈ ಕಲೆನೇ ಹಾಗೆ ಎಲ್ಲರನ್ನೂ ಕೈ ಬೀಸಿ ಕರೆಯುತ್ತೆ. ಕಲಾ ಪ್ರಪಂಚಕ್ಕೆ ನಾನು ಹೋಗಬೇಕು, ನಾನು ಏನಾದರೂ ಒಬ್ಬ ಟೆಕ್ನಿಷಿಯನ್ ಆಗೋ ಅಥವಾ ಒಬ್ಬ ಆರ್ಟಿಸ್ಟ್ ಆಗೋ ಅಥವಾ ಇನ್ನೇನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಆಸೆ ಆಕಾಂಕ್ಷೆ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಹಾಗೆ ನನ್ನನ್ನು ಸೆಳೆದಿದ್ದೆ ಈ ಸಿನಿಮಾ ಪ್ರಪಂಚ. ಈ ಸಿನಿಮಾ ಪ್ರಪಂಚಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ನನಗೆ ತುಂಬ ದಿನಗಳಿಂದ ಅಂದರೆ ಬಾಲ್ಯದಲ್ಲೇ ನನಗೆ ತುಂಬ ಆಸಕ್ತಿ ಇತ್ತು. ನಮ್ಮಣ್ಣ ಆಗಾಗ ನನ್ನನ್ನು ಕರ್ಕೊಂಡು ಹೋಗ್ತಾಯಿದ್ರು, ಸಿನಿಮಾಗಳಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಸೆಕೆಂಡ್ ಶೋಗೆ ಹೋಗ್ತಾಯಿದ್ವಿ ನಮ್ಮಣ್ಣನ ಜೊತೆಲಿ. ನಾನು ಶ್ರೀಕೃಷ್ಣ ದೇವರಾಯ ಈ ಥರ ಪೌರಾಣಿಕ ಚಿತ್ರಗಳನ್ನೆಲ್ಲ ಕರ್ಕೊಂಡೋಗಿ ತೋರಿಸ್ತಾಯಿದ್ರು. ಆಗ್ಲಿಂದನೇ ನನಗೆ ಸಿನಿಮಾ ಬಗ್ಗೆ ಆಸಕ್ತಿ ಮೂಡ್ತು. ಅವಾಗಿನ್ನೂ ನಾನು ಇನ್ನೂ ಚಿಕ್ಕ ಹುಡುಗ. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ನನಗೆ ಓದೋ ಹವ್ಯಾಸನ ಇಡಿಸಿದ್ದು ಅವರೇ, ನಮ್ಮಣ್ಣನೇ ಅಂಜನಮೂರ್ತಿ ಅಂತ ಹೇಳ್ಬಿಟ್ಟು. ಅವಾಗೆಲ್ಲ ಇದು ಚಂದಮಾಮ, ಬಾಲಮಿತ್ರ, ಆಮೇಲೆ ಈ ಮಂಗಳ ಅಂತ ಹೇಳ್ಬಿಟ್ಟೆಲ್ಲ ಪತ್ರಿಕೆಗಳು ಬರ್ತಾಯಿದ್ವು. ಆಗ್ಲಿಂದನೇ ಓದೋದಕ್ಕೆ ಶುರು ಮಾಡಿದೆ. ಆಗ ಅದರಲ್ಲಿ ಬಾಲಮಿತ್ರದಲ್ಲಿ ಬರ್ತಾ ಇದ್ದಂಥ ಚಿಕ್ಕ ಚಿಕ್ಕ ಕಥೆಗಳು, ಮತ್ತು ಚಂದಮಾಮದಲ್ಲಿ ಬರ್ತಾ ಇದ್ದಂಥ ಚಿಕ್ಕ ಚಿಕ್ಕ ಕಥೆಗಳು, ಮತ್ತು ಮಂಗಳದಲ್ಲಿ ಬರ್ತಾ ಇದ್ದಂಥ ಈ ಕಾರ್ಟೂನ್ಗಳು, ಇದೆಲ್ಲ ಓದಿ ನನಗೆ ಓದೋ ಹವ್ಯಾಸ ಎಷ್ಟು ಮಟ್ಟಿಗಿತ್ತು ಅಂತಂದರೆ, ನಾನು ಕಾಲೇಜು ಪುಸ್ತಕಗಳಿಗಿಂತ ಶಾಲಾ ಪುಸ್ತಕಗಳಿಗಿಂತ ಓದಿದ್ದು ಜಾಸ್ತಿ ಈ ಕಥೆಗಳನ್ನ, ಕಾದಂಬರಿಗಳನ್ನ. ಓದೋ ಹವ್ಯಾಸ ಎಷ್ಟು ಮಟ್ಟಿಗಿತ್ತು ಅಂತಂದರೆ, ಓದ್ತಾ ನಾನು ಊಟ, ತಿಂಡಿ, ನಿದ್ರೆ, ನಿಡಿ ಎಲ್ಲ ಬಿಟ್ಬಿಡ್ತಿದ್ದೆ. ಎಲ್ಲ ಮರ್ತೋಗ್ಬಿಟ್ಟು ನಮ್ಮಮ್ಮ ಅವಾಗವಾಗಲ್ಲ ಯಾವಾಗಲೂ ಹೇಳೋರು, ಹೋಗೋ ಊಟ ಮಾಡು, ಬಿಡು ಅದನ್ನು ಅಂತ ಹೇಳ್ಬಿಟ್ಟು. ಅದು ಓದ್ತಾ ನಾನೇ ಮರ್ತುಬಿಡ್ತಿದ್ದೆ. ಹಾಗೆ ಪ್ರಪಂಚ ಕೂಡ ಮರ್ತುಬಿಡ್ತಿದ್ದೆ. ಹೀಗೆ ಇರಬೇಕಾದ್ರೆ ನನ್ನ ಹೈಸ್ಕೂಲ್ ಮುಗೀತು. ಆನಂತರ ನಾನು ಡಿಪ್ಲೊಮೊಗೆ ಹೋಗಿ ಅಲ್ಲೂ ಓದ್ತಾ ಇದ್ದೆ. ಆನಂತರ ಡಿಪ್ಲೊಮಾ ಮುಗಿಸ್ಕೊಂಡು ಆಮೇಲೆ ಮುಂದಿನ ವಿದ್ಯಾಭ್ಯಾಸ ಮಾಡಬೇಕು ಅಂತ ಇದ್ದಾಗ ಆ ಗ್ಯಾಪ್ನಲ್ಲಿ ನನಗೆ ನಾನು ಒಬ್ಬ ಸಿನಿಮಾ ನಿರ್ದೇಶಕನಾಗಬೇಕು, ನಾನು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು, ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಬೇಕು ಅಂತ ಹೇಳ್ಬಿಟ್ಟು ಒಂದು ಆಸೆ ಮೂಡ್ತು. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಬೇಕು ಅಂತಂದರೆ ಈಗಾದರೆ ನಮಗೆ ಸಾಕಷ್ಟು ಅವಕಾಶಗಳಿದ್ದಾವೆ. ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಬೇಕು ಅಂತಂದರೆ ಡೈರೆಕ್ಟಾಗಿ ಒಬ್ಬ ಡೈರೆಕ್ಟರ್ ಹತ್ರ ಹೋಗ್ಬಿಟ್ಟು ಇದನ್ನು ಕೇಳ್ಬೋದು. ಅಥವಾ ಅದು ಬಿಟ್ಟರೆ ನೆಕ್ಸ್ಟು ಯೂಟ್ಯೂಬಲ್ಲಿ ಸಿನಿಮಾ ಮೇಕಿಂಗ್ ಇದೆ. ಅಥವಾ ಈಗ ಒಬ್ಬ ನಿರ್ದೇಶಕ ಆಗಲಿಕ್ಕೆ ತುಂಬ ಅವಕಾಶಗಳಿದ್ದಾವೆ. ಅಂದರೆ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಒಂದು ಕತೆ ಅಂದ್ರೇನು, ಒಂದೊಂದು ಚಿತ್ರಕಥೆ ಮಾಡೋದು ಅಂದ್ರೇನು ಹೇಗೆ, ಮತ್ತು ಸಂಭಾಷಣೆ ಬರೆಯೋದು ಹೇಗೆ, ಅದಕ್ಕೆಲ್ಲದು ತುಂಬ ಮಾರ್ಗಗಳಿದ್ದಾವೆ. ಇದರಲ್ಲಿ ಯೂಟ್ಯೂಬ್ ನೋಡಿಕೊಂಡ್ರೆ ಅದಕ್ಕೆ ಸಾಕಷ್ಟು ಇದೆ. ಆಮೇಲೆ ಸಿನಿಮಾ ಕಾರ್ಯಾಗಾರ ಮತ್ತು ಚಿತ್ರಕಥೆ ಶಿಬಿರಗಳು ತುಂಬ ಇದ್ದಾವೆ. ತುಂಬ ಈಗ ಕಾನ್ಫಿಡಾದ ಆಗಿರ್ಬೋದು ಅಥವಾ ಮತ್ತೊಂದು ಇನ್ನೊಂದು ಕದಂಬ, ಅದು ಬೇರೆ ಇದ್ದಾವೆ. ಬಟ್ ಆವಾಗ ನಮಗೆ ಯಾವುದು ಇರಲಿಲ್ಲ. ಎಲ್ಲೋ ಬೆಳ್ಳಣಿಕೆಯಲ್ಲಿ ಆದರ್ಶ ಫಿಲಮ್ ಇನ್ಸ್ಟಿಟ್ಯೂಟ್ ಅಂತ ಇತ್ತು, ಮತ್ತು ಇದರಲ್ಲಿ ಚೆನ್ನೈಯಲ್ಲಿ 1-2-3 ಫಿಲಮ್ ಇನ್ಸ್ಟಿಟ್ಯೂಟ್ಗಳಿದ್ವು, ಮತ್ತು ಹೈದರಾಬಾದ್ 1-2-3 ಫಿಲಮ್ ಇನ್ಸ್ಟಿಟ್ಯೂಟ್ಗಳಿದ್ವು. ಸೊ ನನ್ನ ಆರ್ಥಿಕ ಪರಿಸ್ಥಿತಿಯಲ್ಲಿ ನಾನಲ್ಲೆಲ್ಲ ಹೋಗ್ಬಿಟ್ಟು ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಕಲಿಯೋ ಅವಕಾಶ ಇರಲಿಲ್ಲ. ಬಿಕಾಸ್ ಆರ್ಥಿಕ ಪರಿಸ್ಥಿತಿ ತುಂಬ ಇದರಲ್ಲಿತ್ತು. ಸೊ ಹೀಗಾಗಿ ನಾನೇನು ಮಾಡಿದೆ ಅಂತಂದರೆ, ಓದ್ತಾನೆ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಮೊದಲು ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಕೆಲಸ ಹುಡ್ಕೋದಕ್ಕೆ ಪ್ರತಿಯೊಬ್ಬ ನಿರ್ದೇಶಕರ ಮನೆ ಬಾಗಿಲಿಗೆ ಮತ್ತು ಅವ್ರ ಆಫೀಸ್ಗೆ ಹೋಗ್ಬಿಟ್ಟು ಅವಕಾಶಗಳನ್ನ ಕೇಳ್ತಾಯಿದ್ದೆ. ಈ ಮಧ್ಯದಲ್ಲಿ ಹೀಗೆ ಅವಕಾಶ ಕೇಳ್ತಾ ಇರಬೇಕಾದ್ರೆ MS ರಾಜಶೇಖರ್ ಅವ್ರದ್ದು ಮೊದಲು ಆಗ ಮಣ್ಣಿನ ದೋಣಿ ಅಂತ ಹೇಳ್ಬಿಟ್ಟು ಒಂದು ಸಿನಿಮಾ ಮಾಡ್ತಾಯಿದ್ರು. ಅಂಬರೀಷ್ ಅಣ್ಣ ಮತ್ತು ವನಿತಾ ವಾಸು ಮತ್ತು ಇವರು ಸುಧಾರಾಣಿಯವರು. ಅದಕ್ಕೆ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಹೋಗ್ಬಿಟ್ಟು ಅವ್ರ ಹತ್ರ ಅವಕಾಶ ಕೇಳಿದಾಗ, ಆಯಿತು ನೀವು ಬನ್ನಿ, ಹಾರಂಗಿಲಿ ಶೂಟಿಂಗು ನೀವು ಬನ್ನಿ, ಆವಾಗಲಿಂದ ಬಂದು ವರ್ಕ್ ಮಾಡಿ ಅಂತಂದರು. ಸೊ ಕಾರಣಾಂತರಗಳಿಂದ ಅದು ನಾನು ವರ್ಕ್ ಮಾಡೋಕ್ಕಾಗಲಿಲ್ಲ. ಅದರ ಬಗ್ಗೆ ನಾನು ಹೋಗಿ ಇನ್ನೇನು ಜಾಯ್ನ್ ಆಗಬೇಕು ಅನ್ನೋ ಸಂದರ್ಭದಲ್ಲಿ ಪ್ರೊಡಕ್ಷನ್ ಕಡೆಯಿಂದ ಬೇರೆ ಇನ್ಯಾರೋ ಅಸಿಸ್ಟೆಂಟ್ ಡೈರೆಕ್ಟ್ರು ಬಂದ ಅಂತ ಹೇಳ್ಬಿಟ್ಟು, ಸೊ ಇಲ್ಲಪ್ಪ ನೆಕ್ಸ್ಟ್ ಪಿಕ್ಚರ್ ಮಾಡಿವಿ ಅಂತ ಬಿಡು ಅಂತಂದರು. ಸೊ ಅಲ್ಲಿ ನನಗೆ ಮೊದಲನೇ ಅವಕಾಶ ಮಿಸ್ ಆಯಿತು. ಹೀಗೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಹುಡುಕ್ತಾ ಇರಬೇಕಾದ್ರೆ ಆಗ ತ್ರಿವೇಣಿ ಅವ್ರ ಕಾದಂಬರಿ ಹೂವು ಹಣ್ಣು ಅಂತ ಹೇಳ್ಬಿಟ್ಟು SV ರಾಜೇಂದ್ರ ಸಿಂಗ್ ಬಾಬು ಸರ್ ಅದಕ್ಕೆ ಡೈರೆಕ್ಟ್ ಮಾಡ್ತಾಯಿದ್ರು.
ಆ ಪಿಕ್ಚರ್ಗೆ ಅವಕಾಶ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಅವಕಾಶ ಕೇಳ್ಕೊಂಡು ಹೋದೆ. ಅಲ್ಲಿ ಟೇಶಿ ವೆಂಕಟೇಶ್ ಸಾರು ಮತ್ತು ರಾಮನಾಥ್ ಋಗ್ವೇದಿ ಸಾರು ಕೆಲಸ ಮಾಡ್ತಾಯಿದ್ರು. ಟೇಶಿ ವೆಂಕಟೇಶ್ ಸರ್ ಹತ್ರ ನಾನು ಹೋಗ್ಬಿಟ್ಟು ಕೆಲಸ ಕೇಳಿದೆ. ಆಯಿತು ಮಾಡಿವ್ರಂತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಬಟ್ ಅವಾಗ ಏನಂತಂದರೆ, ಯಾರೇ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಬಂದರೂ ಸಹ ಅವನ ಹ್ಯಾಂಡ್ ರೈಟಿಂಗು ತುಂಬ ಮುದ್ದಾಗಿರಬೇಕು. ಯಾಕೆಂದರೆ ಅವಾಗೆಲ್ಲ ಈ DTP ಮಾಡೋದಾಗಲಿ ಟೈಪಿಂಗ್ ಮಾಡೋದಾಗಲಿ ಇರಲಿಲ್ಲ. ಹಾಗೆಲ್ಲ ಅಸಿಸ್ಟೆಂಟ್ ಡೈರೆಕ್ಟ್ರುಗಳ ಕೆಲಸ ಅಂತಂದರೆ ಅವರು ಡೈಲಾಗ್ ರೈಟ್ರು ಬರ್ಕೊಟ್ಟಿರೋ ಡೈಲಾಗ್ ಶೀಟ್ನ ನೋಡ್ಕೊಂಡು ನೀಟಾಗಿ ಕಾಪಿ ಮಾಡಿಕೊಡೋದು. ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರ್ ಆಗಬೇಕು ಅಂತಂದರೆ ಫಸ್ಟು ಅವನಿಗೆ ಮೊದಲ ಅರ್ಹತೆ ಇರಬೇಕಾಗಿದ್ದೇ ಹ್ಯಾಂಡ್ ರೈಟಿಂಗು ತುಂಬ ಮುದ್ದಾಗಿರಬೇಕು ಅನ್ನೋದು. ಸೊ ನನಗೆ ಆ ಸಮಯದಲ್ಲಿ ನನಗೆ ಹ್ಯಾಂಡ್ ರೈಟಿಂಗ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಂತ ಹೇಳ್ಬಿಟ್ಟು ಆ ಅವಕಾಶನೂ ಕಳ್ಕೊಂಬಿಟ್ಟೆ. ಆವಾಗ ನನಗೆ ಸ್ವಲ್ಪ ಮನ್ಸಿಗೆ ದುಃಖ ಆಯಿತು. ದುಃಖ ಆದಮೇಲೆ ನಾನು ಮತ್ತೆ ಪ್ರಯತ್ನ ಪಟ್ಟೆ. ಹ್ಯಾಂಡ್ ರೈಟಿಂಗ್ ಇದನ್ನೆಲ್ಲ ಮಾಡಿದೆ, ಎಲ್ಲ ಇಂಪ್ರೂವ್ ಮಾಡಿಕೊಂಡೆ. ಹಗಲು ರಾತ್ರಿ ನಾನು ಎಷ್ಟು ಕಷ್ಟಪಟ್ಟು ಇದನ್ನು ಕಾದಂಬರಿಗಳ್ನ ಕಥೆಗಳ್ನ ಮಾಡ್ತಾಯಿದ್ನೋ ಅಷ್ಟೇ ಇದರಲ್ಲಿ ನಾನು ಇದನ್ನು ಹ್ಯಾಂಡ್ ರೈಟಿಂಗ್ನು ಇಂಪ್ರೂವ್ ಮಾಡಿಕೊಂಡೆ. ನನ್ನ ಹ್ಯಾಂಡ್ ರೈಟಿಂಗು ಒಳ್ಳೆ ಟೈಪಿಂಗ್ ಇದಕ್ಕಿಂತ ತುಂಬ ಮುದ್ದಾಗಿ ಬಂದ್ಬಿಡ್ತು. ಒಂದು ಆವಾಗ 2 ತಿಂಗಳು 3 ತಿಂಗಳು ಕಷ್ಟಪಟ್ಟಾದ್ಮೇಲೆ ತುಂಬ ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟೆಲ್ಲ ಹೇಳಿದ್ರು. ಆಮೇಲೆ ನನಗೆ ಅವಕಾಶ ಸಿಕ್ಕಿದ್ದು ಇದರಲ್ಲಿ ಸ್ವಾತಿ ಅಂತ ಹೇಳ್ಬಿಟ್ಟು ಶಿವಮಣಿ ಸಾರು ನನ್ನ ಗುರುಗಳು, ಅವರು ನನಗೆ ಅವಕಾಶ ಕೊಟ್ಟಿದ್ದು. ನಂದು ಡಿಪ್ಲೊಮೊ ಮುಗಿದ ಮೇಲೆ ನಾನು BMTCಲಿ ಡೀಸೆಲ್ ಮೆಕ್ಯಾನಿಕ್ಕಾಗಿ ಇದರಲ್ಲಿ ಕೆಲಸ ಮಾಡ್ತಾಯಿದ್ದೆ. BMTCಲಿ ಡೀಸೆಲ್ ಮೆಕ್ಯಾನಿಕ್ಕಾಗಿ ಅಪ್ರೆಂಟಿಸ್ ಆಗಿ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ನನ್ನ ಫ್ರೆಂಡು, ನಮ್ಮ ತುಂಬ ಆತ್ಮೀಯ ಸ್ನೇಹಿತ, ನನಗೆ ಒಂದು ರೀತಿ ಅಣ್ಣನ ಥರನೇ ಇದ್ದ ಅವನು, ಕುಮಾರ್ ಅಂತ ಹೇಳ್ಬಿಟ್ಟು. ಅವನ ಮತ್ತು ನನ್ನ ಮಧ್ಯದಲ್ಲಿ ತುಂಬ ಒಳ್ಳೆಯ ಬಾಂಧವ್ಯ ಬೆಳೀತು. ಸೊ ನಾನು ಅಲ್ಲಿ ಕೆಲಸ ಮಾಡಬೇಕಾದ್ರೆ ನಮ್ಮ ಕುಮಾರನಿಗೆ ಈ ಥರ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಇರಬೇಕು ಅಂತ ಇದ್ದೀನಿ ಮಾಡಬೇಕು ಅಂತ ಇದ್ದೀನಿ ಅಂತ. ಅದಕ್ಕೆ ಯಾಕೆ ನಮ್ಮ ಹೆರಾಲ್ಡ್ ಬಾಬು ಅಂತ ಇದ್ದಾರೆ, ಅವರು ಸೀರಿಯಲ್ಲು ಪ್ರೊಡ್ಯೂಸರು. ಅವ್ರ ಹತ್ರ ಒಂದು ಸರಿ ಪರಿಚಯ ಮಾಡಿಸ್ತೀನಿ. ಅವ್ರು ಯಾರಾದರೂ ಅವ್ರದ್ದು ಒಂದು ಪ್ರೊಡಕ್ಷನ್ ನಡೀತಾ ಇದೆ, ಅದಕ್ಕೆ ನಿನಗೆ ಅವಕಾಶ ಆದರೂ ಆಗ್ಬೋದು ಅಂತ ಹೇಳ್ಬಿಟ್ಟು ಹೇಳ್ದೆ. ಸರಿ ಅಂತ ಹೇಳ್ಬಿಟ್ಟು ಹೆರಾಲ್ಡ್ ಬಾಬು ಅವ್ರನ್ನ ಭೇಟಿ ಮಾಡಿದ್ವಿ. ನನ್ನ ಮನೆ ಇದ್ದಿದ್ದು ಬಸವೇಶ್ವರ ನಗರ ಮೀನಾಕ್ಷಿ ನಗರದ ಹತ್ರ. ನಮ್ಮ ಡೈರೆಕ್ಟ್ರ್ ಮನೆ ಇದ್ದಿದ್ದು ಚಾಮರಾಜಪೇಟೆಯಲ್ಲಿ. ಸೊ ಅಲ್ಲಿ ಮೀನಾಕ್ಷಿ ನಗರದಿಂದ ಚಾಮರಾಜಪೇಟೆಗೆ ನಡ್ಕೊಂಡು ಹೋಗ್ತಾಯಿದ್ದೆ ನಾನು. ಯಾಕೆಂತಂದರೆ ಆವಾಗ ₹1 1.5 ಬಸ್ ಚಾರ್ಜ್ ಇತ್ತು. ಆ ಸಂದರ್ಭದಲ್ಲಿ ನಮ್ಗೆ ಆ ದುಡ್ಗೂ ಅದು ಸಹ ಇರ್ತಾ ಇರಲಿಲ್ಲ. ಬೆಳಗ್ಗೆ 5 ಗಂಟೆಗೆ ಎದ್ದು ಸೀದಾ ನಡ್ಕೊಂಡು ಹೋಗ್ತಾಯಿದ್ದೆ ಚಾಮರಾಜಪೇಟೆಗೆ ನಡ್ಕೊಂಡು ಹೋಗ್ಬಿಟ್ಟು ಅವರು ಎದ್ದೋಳೋವರೆಗೂ ಕಾಯ್ಕೊಂಡು ಕೂತ್ಕೊತಾಯಿದ್ದೆ. ಅಲ್ಲೇ ಕಾಯ್ಕೊಂಡಿರ್ತಾಯಿದ್ದೆ. ಅವ್ರು ಎದ್ದು ಬಂದು ಏನಪ್ಪ ಅಂತ, ಸರ್ ಈ ಥರ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳ್ಬಿಟ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡೆ. ಆಮೇಲೆ ಹೆರಾಲ್ಡ್ ಬಾಬು ಸರ್ ಕಳಿಸಿದ್ರು, ಸರ್ ನಿಮ್ಮ ಹತ್ರಕ್ಕೆ ದಯವಿಟ್ಟು ನನಗೊಂದು ಅವಕಾಶ ಮಾಡಿಕೊಡಿ ಅಂತ. ಸೊ ನೋಡೋಣ, ಇವಾಗ ಎಲ್ಲರೂ ಇದ್ದಾರೆ, ಈಗೇನು ಅವಕಾಶ ಇಲ್ಲಪ್ಪ, ನೋಡೋ ಒಂದು 2-3 ದಿನ ಬಿಟ್ಟು ಬಾ ಅಂತಂದರು. ಸೊ 2-3 ದಿನ ಬಿಟ್ಟು ಹೋದೆ. ಹೀಗೆ ನಿರಂತರವಾಗಿ ನನ್ನ ಆಸಕ್ತಿ ಸಿನಿಮಾ ಮೇಲೆ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ಅವರು ಪರೀಕ್ಷೆ ಮಾಡೋಕ್ಕೋಸ್ಕರ ಸುಮಾರು ದಿನ ಬರೋಕ್ಕೆ ಹೇಳಿದ್ರು. ನನಗೆ ಅವಕಾಶ ಸಿಕ್ಕಿದ್ರೆ ಸಾಕು, ನಾನು ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆದರೆ ಸಾಕು, ಸಹ ನಿರ್ದೇಶಕನಾದರೆ ಸಾಕು ಅನ್ನೋ ಒಂದೇ ಒಂದು ಗುರಿ ಇತ್ತೇ ಹೊರತು ಬೇರೆ ಇನ್ನೇನು ಇದಿರಲಿಲ್ಲ. ಸೊ ನನ್ನ ಆಸಕ್ತಿ ನೋಡ್ಬಿಟ್ಟು ಅವರು ತುಂಬ ಖುಷಿ ಆದರೂ ಅವರು ನನ್ನ ಬಗ್ಗೆ ಅವ್ರಿಗೇನು ನಂಬಿಕೆ ಬಂದಿರಲಿಲ್ಲ. ಸೊ ಅವ್ರದ್ದು ಸ್ವಾತಿ ಅಂತ ಹೇಳ್ಬಿಟ್ಟು ಸುಧಾರಾಣಿ ಶಶಿಕುಮಾರ್ ಅವ್ರದ್ದು ಸಿನಿಮಾದು ಅದು ಸ್ಟಾರ್ಟ್ ಆಗ್ತಾಯಿತ್ತು. ಸೊ ಅದಕ್ಕೆ ಆ ಸಂದರ್ಭದಲ್ಲೇ ನಾನು ಹೋಗಿ ಅವ್ರನ್ನ ಭೇಟಿ ಮಾಡಿದ್ದು. ಸೊ ನೋಡಪ್ಪ, ಇದೆಲ್ಲ ಫುಲ್ಲು ನಿನಗೆ ಔಟ್ಡೋರ್ ಶೂಟಿಂಗ್, ಇದು 45 ದಿನ, ನಿನ್ನನ್ನು ಕರ್ಕೊಂಡು ಹೋದರೆ ಹೇಗೆ ಅಲ್ಲಿ ನಿನಗೆ ಅಕಾಮಿಡೇಷನ್ ಅದೆಲ್ಲ ಇದಾಗುತ್ತೆ. ಇಲ್ಲ ಸರ್, ನೀವು ಅವಕಾಶ ಕೊಡಿ ಸಾಕು, ನಾನು ಹೊರಗಡೆ ಹೋಟ್ಲಿಂದ ಹೊರಗಡೆ ವರಾಂಡದಲ್ಲೇ ಮಲಿಕೊಂಡು ನಾನು ಕೆಲಸ ಕಲಿತೀನಿ ಅಂತ. ಈ ಮಾತು ಅವ್ರಿಗೆ ತುಂಬ ಇಂಪ್ರೆಸ್ ಆಯಿತು. ಸೊ ಅಲ್ಲಿ ನನಗೆ ಅವಕಾಶ ಸಿಕ್ತು ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಸ್ವಾತಿ ಸಿನಿಮಾದಲ್ಲಿ. ಅಲ್ಲಿಂದ ಸ್ವಾತಿಯಿಂದ ನನ್ನ ಸಿನಿಮಾ ಜರ್ನಿ ಶುರುವಾಯಿತು. ಮೊದಲನೇ ಸಿನಿಮಾಗೆ ಸ್ವಾತಿಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕ್ಲಾಪ್ ಬೋರ್ಡ್ ಕೊಟ್ಟರು. ಕ್ಲಾಪ್ ಎಲ್ಲ ಹೊಡೆದೆ. ಮತ್ತು ಅಲ್ಲೇ ಕೆಲಸ ತುಂಬ ಆಸಕ್ತಿಕರವಾಗಿ ಒಂದು ಅದ್ಭುತವಾದ ಅನುಭವ ಅದು. ಅಸಿಸ್ಟೆಂಟ್ ಡೈರೆಕ್ಟ್ರು ಅಂತಂದರೆ ಏನೋ ಒಂದು ಖುಷಿಯಾಗಿ ಎಲ್ಲ ಕೆಲಸಗಳು ಕಲ್ತ್ಕೊಂಡು ಎಲ್ಲ ಆಯಿತು. ಅಲ್ಲಿಂದ ಶೂಟಿಂಗ್ ಎಲ್ಲ ಮುಗೀತು. ಮತ್ತು ನಾವು ಬೆಂಗಳೂರಿಗೆ ಬಂದ್ವಿ.
ಬೆಂಗಳೂರು ಬಂದಾದಮೇಲೆ ನೆಕ್ಸ್ಟು ಅದಾದಮೇಲೆ ಬೇರೆ ಶಿವಮಣಿ ಸಾರ್ದ ಇನ್ನೊಂದು ಜಾಣ ಅಂತ ರವಿಚಂದ್ರನವ್ರದ್ದು ಜಾಣ ಅಂತ ಸಿನಿಮಾ ಮಾಡ್ತಾಯಿದ್ವಿ. ಸಿನಿಮಾ ಮಾಡ್ತಾ ಇರ್ಬೇಕಾದ್ರೆ ಅವಾಗೆಲ್ಲ ಕ್ಲಾಪ್ ಬೋರ್ಡ್ಗೆ ಸೌಂಡ್ ಕ್ಲಾಪ್ ಹೊಡಿತಾಯಿದ್ರು. ಸೌಂಡ್ ಕ್ಲಾಪು ಹೊಡೆಯೋದಂದ್ರೆ ಹೊಡೆಯೋದು ಎಷ್ಟು ಕಷ್ಟ ಅಂತಂದರೆ ಅದನ್ನು ಹೇಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕಷ್ಟ. ಫಸ್ಟು ಇವರು ಡೈರೆಕ್ಟ್ರು ಕ್ಲಾಪಿನ್ ಅಂತಾರೆ, ಆಮೇಲೆ ಕ್ಲಾಪ್ ಮಾಡ್ತಾರೆ, ಆಮೇಲೆ ಅವನು ಇವರು ಸೌಂಡ್ ರೆಕಾರ್ಡಿಸ್ಟು ರನ್ನಿಂಗ್ ಅಂತಾನೆ, ಆಮೇಲೆ ಸೌಂಡ್ನ ಸೀನ್ ನಂಬರು, ಶಾರ್ಟ್ ನಂಬರು, ಟೇಕ್ ನಂಬರು ಅನೌನ್ಸ್ ಮಾಡಿ ಆಮೇಲೆ ಕ್ಲಾಪ್ ಹೊಡಿಬೇಕಾಯಿತು. ಸೊ ಇದು ಮಾಡೋದಂತೂ ತುಂಬ ಕಷ್ಟವಾಗಿತ್ತು. ಸೊ ಇಂಥ ಸಂದರ್ಭಗಳಲ್ಲಿ ಕೆಲವು ತುಂಬ ಜನ ಅಸಿಸ್ಟೆಂಟ್ ಡೈರೆಕ್ಟ್ರುಗಳು ಸೌಂಡ್ ಕ್ಲಾಪ್ ಹೊಡೆಯೋಕ್ಕೇ ಒದ್ದಾಡೋರು. ಸೊ ಆ ಸಂದರ್ಭದಲ್ಲಿ ನನಗಾದಂಥ ಒಂದು ಘಟನೆ, ನನಗೆ ಕ್ಲಾಪ್ ಹೊಡೆಯೋಕ್ಕೆ ಬರ್ತಿರಲಿಲ್ಲ. ಸೊ ಅವಾಗ ನಮ್ಮ ಡೈರೆಕ್ಟ್ರ್ ಕ್ಲಾಪ್ ಎಲ್ಲ ಹೊಡೆದು, ನೋಡಪ್ಪ ಈ ಥರ ಹೊಡಿಬೇಕು ಕಣ ಅಂತ ಹೇಳ್ಬಿಟ್ಟು ಅವರು ನನಗೆ ಹೇಳ್ಕೊಡ್ತಾಯಿದ್ರು. ಒಂದು ಇನ್ಸಿಡೆಂಟಲ್ಲಿ ಏನಾಯಿತು ಅಂತಂದರೆ, ಕ್ಲಾಪ್ ಹೊಡೆಯೋಕ್ಕೆ ನಾನು ತೊಗೊಂಡಿರ್ಬೇಕಾದ್ರೆ ಇನ್ನೇನು ಹೊಡಿತಾ ಇದ್ದೆ. ಆವಾಗ ಇವರು ಆರ್ ಮಧುಸೂದನ್ ಸಾರ್ ಅಂತ ಹೇಳ್ಬಿಟ್ಟು ದೊಡ್ಡ ಕ್ಯಾಮ್ರಾಮ್ಯಾನು, ಅವರು ಹಂಗೆಲ್ಲ ಕಣ ಹೊಡೆಯೋದು ಕೊಡ ಇಲ್ಲಿ ಅಂತ ಹೇಳ್ಬಿಟ್ಟು ಅವರು ರೆಡ್ಡಿ ಸಾರ್ ಅಂತ ಅವ್ರ ಅಸಿಸ್ಟೆಂಟ್ ಒಬ್ಬರಿದ್ದರು, ಅವರು ಕ್ಯಾಮ್ರಾ ಆಪ್ರೇಟ್ ಮಾಡ್ತಾಯಿದ್ರು. ಇವ್ರಿಗೆ ಕ್ಲಾಪ್ ಬೋರ್ಡು ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕ್ಲಾಪ್ ಹೊಡೆಯೋಕ್ಕಂತ ಇಟ್ಕೊಂಡಿದ್ದ ತಕ್ಷಣ ಸೀನ್ ನಂಬರು, ಶಾರ್ಟ್ ನಂಬರು, ಟೇಕ್ ನಂಬರು ಅನೌನ್ಸ್ ಮಾಡಬೇಕಾಗಿತ್ತು. ಸೊ ನಮಗೆ ಆ ಟೆನ್ಷನಲ್ಲಿ ನಾನು ಅನೌನ್ಸ್ ಮಾಡಲಿಲ್ಲ. ಇವ್ರಿಗೆ ಯಾರು ನಮ್ಮ ಇನ್ನೊಬ್ರು ಯಾರು ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದರು, ಅವ್ರು ಅನೌನ್ಸ್ ಮಾಡಿಬಿಟ್ರು. ಆ್ಯಕ್ಚುಲಿ ಅವರೇ ಅನೌನ್ಸ್ ಮಾಡಬೇಕಾಗಿತ್ತು. ಯಾರು ಮಧುಸೂದನ್ ಸಾರೇ ಇದನ್ನು ಶಾರ್ಟ್ ನಂಬರ್ನ, ಟೇಕ್ ನಂಬರ್ನ, ಸೀನ್ ನಂಬರ್ನ ಅನೌನ್ಸ್ ಮಾಡಿಬಿಟ್ಟು ಅವರು ಕ್ಲಾಪ್ ಹೊಡಿಬೇಕಾಗಿತ್ತು. ಸೊ ಹಿಡ್ಕೊಂಡಿದ್ರು ಇವರು. ಇನ್ನೊಬ್ಬರು ನಮ್ಮ ನನಗಿಂತ ಸೀನಿಯರ್ ಇದ್ದವರು ಸೀನ್ ನಂಬರು, ಶಾರ್ಟ್ ನಂಬರು, ಟೇಕ್ ನಂಬರ್ ಅನೌನ್ಸ್ ಮಾಡಿಬಿಟ್ರು. ಇದರಿಂದ ಇವ್ರಿಗೆ ಮಧುಸೂದನ್ ಸಾರ್ಗೆ ಕೋಪ ಬಂದ್ಬಿಟ್ಟು ಕ್ಲಾಪ್ ಬೋರ್ಡ್ನ ತೆಗೆದು ಬಿಸಾಕ್ಬಿಟ್ರು. ಇದಾಗೋಯ್ತು, ಲೈಟೆಲ್ಲ ಆಫ್ ಮಾಡಿಬಿಟ್ರು. ನನಗೆ ಅಳು ಬಂದುಬಿಡ್ತು. ಹೋಗ್ಬಿಟ್ಟು ಒಂದು ಕಡೆ ಕೂತ್ಕೊಂಡು ಹತ್ಬಿಟ್ಟೆ ನಾನು. ಸೊ ಅವಾಗೆಲ್ಲ ನಮ್ಮ ಡೈರೆಕ್ಟ್ರು ಬಂದು ಸಮಾಧಾನ ಮಾಡಿಬಿಟ್ಟು, ಈ ಥರ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸಮಾಧಾನ ಮಾಡಿ ಕರ್ಕೊಂಬಂದರು. ಮತ್ತು ನಾನು ಅನೌನ್ಸ್ಮೆಂಟ್ ಎಲ್ಲ ಮಾಡಿ ಅಲ್ಲಿಂದ ನನಗೆ ಮತ್ತೆ ಕ್ಲಾಪ್ ಅಂದರೆ ಏನು, ಹೇಗೆ ಹೊಡಿಬೇಕು ಅನ್ನೋದನ್ನೆಲ್ಲ ನೀಟಾಗಿ ಕಲ್ತ್ಕೊಂಡು ಅಲ್ಲಿಂದ ಶುರುವಾಯಿತು ನನ್ನ ಜರ್ನಿ. ಜಾಣ ಮುಗಿದ ಮೇಲೆ ನಾನು ಮಾಡಿದ್ದು ಮದರ್ ಇಂಡಿಯಾ ಅಂತ ಹೇಳ್ಬಿಟ್ಟು. ಮದರ್ ಇಂಡಿಯಾ ಅಂತ ನಿರೋಷಾ ಮೇಡಮು ಮತ್ತು ದೇವರಾಜ್ ಸರು, ಟೋಟಲ್ ಅದೊಂದು ಸಂಪೂರ್ಣವಾದ ಸ್ಕೆಡ್ಯೂಲ್ ಬಂದು ಒಂದು 45 ದಿನ ಒಂದು ಇದರಲ್ಲಿ ಮಂಗಳೂರು ಹಾರ್ಬರಲ್ಲಿ ಮಾಡಿದ್ವಿ. ಆವಾಗ ಅಸಿಸ್ಟೆಂಟ್ ಡೈರೆಕ್ಟ್ರುಗಳು ಅಂತಂದರೆ ಏನಂತಂದರೆ, ಅಸಿಸ್ಟೆಂಟ್ ಡೈರೆಕ್ಟ್ರುಗಳಾಗಲಿ ಅಸೋಸಿಯೇಟ್ ಡೈರೆಕ್ಟ್ರುಗಳಾಗಲಿ ಪೊಸಿಷನ್ ಕೊಡಬೇಕಾಗಿತ್ತು. ಪೊಸಿಷನ್ ಅಂತಂದರೆ ಆರ್ಟಿಸ್ಟ್ಗಳು ಯಾವ್ಯಾವ ಇದರಲ್ಲಿ ಪೊಸಿಷನಲ್ಲಿ ನಿಂತಿರ್ತಾರೋ ಅಲ್ಲಿ ಮೊದಲು ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರು ಮತ್ತು ಅಸೋಸಿಯೇಟ್ ಡೈರೆಕ್ಟ್ರು ನಿಂತ್ಕೊಂಡು ಪೊಸಿಷನ್ ಕೊಟ್ಬಿಟ್ಟು ಅದಕ್ಕೆಲ್ಲ ಲೈಟಿಂಗ್ ಮಾಡಿಕೊಂಡು ಆಮೇಲೆ ಆರ್ಟಿಸ್ಟ್ಗಳನ್ನ ಅಲ್ಲಿ ಕೂರಿಸ್ಬಿಟ್ಟು ಟೇಕ್ ಮಾಡೋರು. ಆ ಒಂದು ಇದರಲ್ಲಿ ನಡೀತಾ ಇರಬೇಕಾದ್ರೆ ಏನು ಮಾಡೋದು, ಮಂಗಳೂರು ಅಲ್ವಾ, ಮಂಗಳೂರು ಎಲ್ಲಿ ನೋಡಿದ್ರು ಬರೀ ಫಿಶ್ಶು. ಅದು ಹಾರ್ಬಾರ್ ಶೂಟ್ ಮಾಡ್ತಾಯಿದ್ವಿ. ಈಗ ಬರೀ ಫಿಶ್ಶು ವಾಸನೆ ತಡ್ಕೊಳಕ್ಕಾಗ್ತಲ್ಲ. ಆಮೇಲೆ ಬಿಸಿಲು ಹೆಂಗೆ ಗೊತ್ತಾ, ಇದು ಮಾಡ್ಕೊಂಡು ನಾವು ಮಂಗಳೂರನ್ನು ಇದರಲ್ಲಿ ಆ ಮೀನು ಇದರಲ್ಲಿ ಇರೋದೇ ನಮಗೆ ಒಂದು ಇದಲ್ವಾಗ, ಹೊಸ ವಾತಾವರಣ ಆಗಿರೋದ್ರಿಂದ ಆ ಸ್ಮೆಲ್ಗೆ ನನಗೆ ಒಂದು ಸ್ವಲ್ಪ ಇದಾಯ್ತು. ಸೊ ಅದನ್ನು ನಮ್ಮ ಡೈರೆಕ್ಟ್ರು ಅಬ್ಸರ್ವ್ ಮಾಡಿ ನಾನಂತೂ ಬಾಯ್ಲಿ ಅಂತಂದ್ರು. ಸರ್ ಏನು ಹೇಳಿ ಸರ್, ಅದನ್ನು ಹೋಗಿ ಪೊಸಿಷನ್ ಕೊಡು ಅಂತಂದರು. ನೋಡಿದ್ರೆ ಶಾಕ್ ಆಗುತ್ತೆ ನನಗೆ. ಅದು ಏನಂತಂದರೆ, ಒಂದು ಇದು ಲಾರಿ ತುಂಬ ಮೀನಿರುತ್ತೆ. ಅದ್ರ ಮೇಲೆ ಆ ಮೀನು ಮೇಲೆ ಹೀರೋಯಿನು ನಡ್ಕೊಂಡು ಮೀನ್ ಮೇಲೆ ಹೀರೋಯಿನ್ ಬಿದ್ದಿರ್ತಾಳೆ, ಪ್ರೆಗ್ನೆಂಟ್ ತಪ್ಪು ಬಿದ್ದಿರ್ತಾಳೆ. ಆ ಒಂದು ಶಾರ್ಟ್ ತೆಗಿತಾಯಿದ್ರು. ಹೋಗಿ ಪೊಸಿಷನ್ ಕೊಡು ಅಂತಂದರು. ಸರ್ ನಾನು ಹೋಗೋ ಅಂತಂದರು. ಡೈರೆಕ್ಟ್ ಹೇಳಿದ್ಮೇಲೆ ಇನ್ನೇನಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಮೀನು ಮೇಲೆ ಮನಿಕೊಂಡು ಪೊಸಿಷನ್ ಕೊಟ್ಟರೆ ಆವಾಗ ನನಗೆ ಇದಾಯಿತು, ಆಗ ಅರಿವಿಗೆ ಬಂತು. ಕೆಲಸ ಅಂದರೆ ನಾನು ಯಾವುದಕ್ಕೂ ಇದು ಮಾಡ್ಕೊಬಾರ್ದು. ನಾನು ಈ ವಾಸನೆಗೋಸ್ಕರ ಮುಖ ಮಾಡ್ಕೊಂಡಲ್ಲ. ಅದಕ್ಕೆ ಅವರು ಇದನ್ನು ಪರೀಕ್ಷೆ ಮಾಡಲಿಕ್ಕೆ, ಕೆಲಸ ಅಂದರೆ ಎಲ್ಲದಕ್ಕೂ ರೆಡಿ ಇರಬೇಕು ಅನ್ನೋದನ್ನ
ಅವರು ಹೇಳ್ಕೊಡೋಕ್ಕೋಸ್ಕರನೇ ಮೀನಿನ ಮೇಲೆ ಮಲಗಿಸಿ ನನಗೆ ಇದನ್ನು ಮಾಡಿದ್ದಾರೆ, ವಿದ್ಯೆ ಕಲಿಸ್ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಅರ್ಥ ಆಯಿತು. ಸೊ ಈ ಥರ ಇನ್ಸಿಡೆಂಟ್ಸ್ಗಳು ನನಗೆ ತುಂಬ ಆಗಿದ್ದಾವೆ. ಮದರ್ ಇಂಡಿಯಾ ಆದಮೇಲೆ ನಾನು ವರ್ಕ್ ಮಾಡಿದ್ದು ಶಿವರಾಜ್ ಕುಮಾರ್ ಸರ್ ಇದು ದೊರೆಯಲ್ಲಿ ಹೇಮಾ ಅವರು ಹೇಮಾ ಮತ್ತು ಶಿವಣ್ಣ ಮತ್ತು ಪೊನ್ನಂಬಲಂ ಅಂತ ಹೇಳ್ಬಿಟ್ಟು ತಮಿಳ್ ಆರ್ಟಿಸ್ಟು ಅವರೆಲ್ಲ ವರ್ಕ್ ಮಾಡಿದರು. ಅದು ಟೋಟಲ್ ಅದು ಶೂಟಿಂಗ್ ನಡೆದಿದ್ದೆ ಆಲ್ಮೋಸ್ಟ್ ಶೂಟಿಂಗ್ ನಡೆದಿದ್ದು ಕುಂದಾಪುರದ ಹತ್ರ ಹಾಲಾಡಿ ಅಂತ ಹೇಳ್ಬಿಟ್ಟು ಒಂದು ಮನೆ ಇದೆ ಅಲ್ಲಿ. ಅಂದರೆ ಅಲ್ಲಿ ತುಂಬ ಹಿಂದಿ ಸಿನಿಮಾಗಳೆಲ್ಲ ಮಾಡೋರು, ಉತ್ಸವ ಅಂತ ಮಾಡಿದರು. ಆಮೇಲೆ ಶಂಕರ್ನಾಗ್ ಸಾರ್ ಪಿಕ್ಚರು ಒಂದಾನೊಂದು ಕಾಲದಲ್ಲಿ ಅಂತ ಹೇಳ್ಬಿಟ್ಟು ಅದೇ ಇದರಲ್ಲೇ ಮನೆಯಲ್ಲೇ ಮಾಡಿದರು. ಸೊ ಸುಮಾರು ಒಂದು 40 ದಿನ ಇದು ಮಾಡಿದ್ರು, ಶೂಟಿಂಗ್ ಮಾಡಿದ್ವಿ. ಅದಂತೂ ತುಂಬ ಒಳ್ಳೆಯ ಅನುಭವ ಅದು. ಎಷ್ಟರ ಮಟ್ಟಿಗೆ ಅಂತಂದರೆ ಅಲ್ಲಿ ಆ ಮನೆಯಲ್ಲಿ ನಾವು ಶೂಟ್ ಮಾಡ್ತಾಯಿದ್ರೆ ಅಕ್ಕಪಕ್ಕದಲ್ಲೆಲ್ಲ ಹಾವುಗಳು ಹರಿದಾಡೋವು. ಅಂದರೆ ಇಲ್ಲಿ ನಾವು ಶೂಟ್ ಮಾಡ್ತಾಯಿದ್ದೀವಿ ಅಂದರೆ ಅಲ್ಲೆಲ್ಲ ಒಂದು ನಾಗರಾವು ಹರಿದು ಹೋಗ್ತಾಯಿತ್ತು. ಅಂದ್ರೆ ಏನಂದರೆ ಅದು ಆ ಮನೆ ದೇವರಂಥದ್ದು. ಅಂದರೆ ಅಲ್ಲೇ ಪಕ್ಕದಲ್ಲಿ ನಾಗಬನ ಅನ್ನೋದು ಆಯಿತು. ಸೊ ಅಷ್ಟೆಲ್ಲ ಹಾವುಗಳು ಅಕ್ಕಪಕ್ಕ ಹರಿದಾಡ್ತಿದ್ರು. ಅಲ್ಲಿ ಯಾರಿಗೂ ಏನೂ ಹಾವಿಂದ ಯಾವುದೇ ತೊಂದರೆ ಆಗಿರಲಿಲ್ಲ. ದೊರೆ ಸಿನಿಮಾದಲ್ಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾ ಇದ್ದಾಗ ಶಿವಣ್ಣನ ಜೊತೆ ಕೆಲಸ ಮಾಡಿದ್ದೆ ನನ್ನ ಪುಣ್ಯ. ಶಿವಣ್ಣ ಅಂತ ಒಬ್ಬ ಸೂಪರ್ ಸ್ಟಾರು, ಒಬ್ಬ ಲೆಜೆಂಡ್ ಆ್ಯಕ್ಟರು. ಅವ್ರು ಎಷ್ಟು ಸೆಟ್ಟಲ್ಲೆಲ್ಲ ಎಷ್ಟು ಸಿಂಪಲ್ ಆಗಿದ್ರು ಅಂತಂದರೆ, ಅವರು ಅಂಥ ಸೂಪರ್ ಸ್ಟಾರ್ ಅಷ್ಟು ಸಿಂಪಲ್ಲಾಗಿ ಇರ್ಲಿಕ್ಕೆ ಸಾಧ್ಯನಾ ಅಂತ ಅನ್ನೋ ಮಟ್ಟಿಗೆ ಅವರು ಇರ್ತಾಯಿದ್ರು ಸಿಂಪಲ್ಲಾಗಿ. ಎಲ್ಲರ ಹತ್ರನೂ ತುಂಬ ಕ್ಲೋಸಾಗಿ ಮಾತಾಡೋರು. ಯಾರಂತೂ ಬಾಯ್ಲಿ ಅನ್ನೋರು, ಇನ್ನೊಬ್ರು ಬಾರ ಇಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ತುಂಬ ಪ್ರೀತಿಯಿಂದ ಎಷ್ಟು ಪ್ರೀತಿಯಿಂದ ಅಂತಂದರೆ ಎಲ್ಲರೂ ಪ್ರೀತಿಯಿಂದ ಮಾತಾಡ್ಸೋರು. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಅವರು ಇನ್ನೊಂದೇನಂತಂದರೆ ಅವ್ರ ಗುಣ ನನಗೆ ಇಷ್ಟ ಆಗಿದ್ದು, ಮತ್ತು ಅವರು ಅದ್ಭುತವಾದ ವ್ಯಕ್ತಿ ಅನ್ನೋದಕ್ಕೆ ಒಂದು ಉದಾಹರಣೆ ಏನಂತಂದರೆ, ಊಟನ ಅವರೇ, ಒಬ್ಬ ಸೂಪರ್ ಸ್ಟಾರ್ ಆಗಿದ್ದರು, ಊಟ ಎಲ್ಲರಿಗೂ ಅವರೇ ಬಡಿಸೋರು. ಪ್ರತಿದಿನ ಬರಬೇಕಾದ್ರೂ ಏನಾದರೂ ಒಂದು ಸ್ವೀಟ್ ತರೋರು. ಇಡೀ ಯೂನಿಟ್ಗೆ ಏನಾದರೂ ಒಂದು ಸ್ವೀಟ್ ತರೋರು. ಇಡೀ ಯೂನಿಟ್ಗೆ ಅವರೇ ನಿಂತ್ಕೊಂಡು ಬಡಿಸೋರು. ಆಮೇಲೆ ಏನೋ ಹಬ್ಬ ಹರಿದಿನಗಳಲ್ಲಾದರೆ ಇಡೀ ಯೂನಿಟ್ಗೆ ಏನಾದರೂ ಒಂದು ಗಿಫ್ಟ್ ಕೊಡೋರು. ಅಂಥ ಅದ್ಭುತವಾದ ವ್ಯಕ್ತಿ ಅವರು. ಅವ್ರ ಜೊತೇಲಿ ಕೆಲಸ ಮಾಡಿದ್ದೇ ನನ್ನ ಪೂರ್ವಜನ್ಮದ ಸುಕೃತ. ಹೀಗೆ ನನ್ನ ಸಿನಿಮಾ ಜರ್ನಿ ಮುಂದೆ ಸಾಗ್ತಾ ಹೋಗ್ತಾಯಿತ್ತು. ಸಾಗ್ತಾ ಹೋಗ್ಬೇಕಾದ್ರೆ ಈ ಮಧ್ಯದಲ್ಲಿ ನಮಗೂ ಈಗ ಅಸಿಸ್ಟೆಂಟ್ ಡೈರೆಕ್ಟ್ರ್ ಆಗಿ ಅಸೋಸಿಯೇಟ್ ಡೈರೆಕ್ಟರ್ ಆದಮೇಲೆ ನಮಗಂತೂ ಪ್ರತಿಯೊಬ್ಬರಿಗೂ ಒಂದೊಂದು ಡೈರೆಕ್ಟರ್ ಆಗಬೇಕು ಅಥವಾ ಇನ್ನೊಂದು ಒಬ್ಬ ರೈಟ್ರ್ ಆಗಬೇಕು ಅನ್ನೋ ಆಸೆ ಅಂತೂ ಇದ್ದೇ ಇರುತ್ತೆ. ಸೊ ನನಗೆ ಆಗ್ಲಿಂದನೇ ನಾನು ಬರೆಯೋಕ್ಕೆ ಶುರು ಮಾಡಿದ್ದೆ. ಅಂದರೆ ಇಂಡಸ್ಟ್ರಿಗೆ ಕಾಲಿಟ್ಟಿದ ತಕ್ಷಣ ಕಾಲಿಟ್ಟಾದಮೇಲೆ ಬರವಣಿಗೆಯಲ್ಲಿ ತುಂಬ ಆಸಕ್ತಿ ಇತ್ತು ನನಗೆ. ಸಾಕಷ್ಟು ಸಿನಿಮಾಗೆ ಗೋಸ್ಟ್ ರೈಟ್ರಾಗಿ ಕೆಲಸ ಮಾಡಿದ್ದೇನೆ. ಹೆಸರು ಬೇರೆಯವ್ರದ್ದಿರುತ್ತೆ, ಡೈಲಾಗ್ಸ್ ಅದರೆಲ್ಲ ನಾನು ಬರಿತಾ ಇರೋದು. ಸೊ ಆ ಥರ ಹೀಗೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಈ ಮಧ್ಯದಲ್ಲಿ ಸಿನಿಮಾ ಸಾಕಷ್ಟು ಅವಕಾಶಗಳು ಇಲ್ಲದೇ ಇದ್ದಾಗ, ಅವಕಾಶಗಳಿದ್ವು, ಬಟ್ ಆದ್ರೂ ಇದರಲ್ಲಿ ರೈಟ್ರಾಗಿ ಏನಾದರೂ ಅವಕಾಶ ಸಿಗುತ್ತಾ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇರಬೇಕಾದ್ರೆ ಸೀರಿಯಲ್ಗೆ ಅವಕಾಶಗಳು ಬಂತು. ಸೀರಿಯಲ್ಗೆ ಅಸಿಸ್ಟೆಂಟ್ ಅಸೋಸಿಯೇಟ್ ಡೈರೆಕ್ಟ್ರಾಗಿ ಕೆಲಸ ಮಾಡೋವಂಥ ಅವಕಾಶ ಬಂತು. ಗಾಯತ್ರಿ ಅಂತ ಒಂದು ಸೀರಿಯಲ್ ಮಾಡಿದೆ. ಆಮೇಲೆ ವಾತ್ಸಲ್ಯ ಅಂತ ಹೇಳ್ಬಿಟ್ಟು ಅದಕ್ಕೂ ಮಾಡಿದೆ. ಸೊ ಅಲ್ಲಿ ನನಗೆ ಬರವಣಿಗೆಗೆ ಸ್ವಲ್ಪ ಅವಕಾಶ ಸಿಕ್ತು. ಬೇರೆ ಯಾರೋ ರೈಟ್ರು ಬರೀತಾಯಿದ್ರು. ಸೊ ಅವರು ಅಂದರೆ ಸ್ಪಾಟಲ್ಲಿ ಒಂದು ಸೀನ್ ಎಕ್ಸ್ಟ್ರಾ ಬೇಕಾಗಿರುತ್ತೆ, ಮತ್ತು ಅವರೆಲ್ಲೋ ಇರ್ತಾರೆ ರೈಟ್ರು, ಅವ್ರಿಗೆ ಹೇಳ್ಬಿಟ್ಟು ಅದನ್ನು ಬರೆಸ್ಕೊಂಡು ತರಿಸ್ಕೊಳ್ಳೋ ಅವಕಾಶ ಇರಲಿಲ್ಲ ಆವಾಗ. ಯಾಕೆಂತಂದರೆ ಈಗಿನ ಥರ ವಾಟ್ಸಪ್ ಆಗಲಿ ಅಥವಾ ಮತ್ತೊಂದಾಗಲಿ ವಾಟ್ಸಪ್ ಆಗಲಿ ಇಮೇಲ್ ಆಗಲಿ ಆ ಥರದ ಅವಕಾಶಗಳು ಇರಲಿಲ್ಲ ಆವಾಗ. ಎಲ್ಲ ಕೈಯಲ್ಲೇ ಬರೆದುಬಿಟ್ಟು ಎಲ್ಲ ಇಮಿಡಿಯೇಟ್ ಅಲ್ಲೇ ಇದು ಮಾಡಬೇಕಾಯ್ತು. ಸೊ ಅಂಥ ಸಂದರ್ಭಗಳಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರುಗಳೇ ಅಥವಾ ಡೈರೆಕ್ಟ್ರುಗಳೇ ಆನ್ ಸ್ಪಾಟಲ್ಲಿ ಕೆಲವು ಸೀನ್ಗಳನ್ನ ಬರ್ಕೊಳ್ಳೋರು.
ಸೊ ಆವಾಗ ಆ ಥರ ಅವಕಾಶಗಳು ಸಾಕಷ್ಟು ಜನ ಅಸಿಸ್ಟೆಂಟ್ ಡೈರೆಕ್ಟರ್ಗಳೇ, ಅಸೋಸಿಯೇಟ್ ಡೈರೆಕ್ಟರ್ಗಳೇ ಸಿಕ್ಕಿದೆ. ಅದರಿಂದನೇ ಕೆಲವು ಅವ್ರ ಒಳಗಡೆ ಇರೋವಂಥ ಬರಹಗಾರ ಹೊರಗಡೆ ಬಂದು ಅವನು ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದವನು ಬರಹಗಾರನಾಗಿ ಪರಿಚಯ ಆಗಿರೋ ಉದಾಹರಣೆಗಳು ತುಂಬ ಸಾಕಷ್ಟಿದ್ದಾವೆ. ಈ ಮಧ್ಯದಲ್ಲಿ ನನಗೆ ಇದರಲ್ಲಿ ಸಿನಿಮಾದಲ್ಲಿ ಒಬ್ಬ ಸಂಭಾಷಣೆಕಾರನಾಗಿ ಅವಕಾಶ ಕೊಟ್ಟಿದ್ದು ನನ್ನ ಮಿತ್ರ ವಸಂತ್ ಅಂತ ಹೇಳ್ಬಿಟ್ಟು. ಅವರು ವಸಂತು ನನಗೆ ತುಂಬ ಆತ್ಮೀಯ ಸ್ನೇಹಿತರು. ಸೊ ಅವರು ಅವಾಗ ಒಂದು ಸಿನಿಮಾನ ಶುರು ಮಾಡಿದ್ರು, ಮಿಸ್ಟರ್ ಬಕ್ರಾ ಅಂತ ಹೇಳ್ಬಿಟ್ಟು. ಜಗ್ಗೇಶ್ ಅವರು ಹೀರೋ, ರೋಹಿಣಿ ಹೀರೋಯಿನ್ನು, ಬಾಬು ರೆಡ್ಡಿ ಅಂತ ಪ್ರೊಡ್ಯೂಸರು, ಮತ್ತು ವಿ ಮನೋಹರರು ಇವರು ಮ್ಯೂಸಿಕ್ ಡೈರೆಕ್ಟ್ರು, ಜನಾರ್ದನ್ ಬಾಬು ಅಂತ ಏನೋ ಇವರು ಕ್ಯಾಮ್ರಾಮನ್. ಅದಕ್ಕೆಲ್ಲ ಸ್ಕ್ರಿಪ್ಟೆಲ್ಲ ಮಾಡಿದ್ವಿ. ಸ್ಕ್ರಿಪ್ಟೆಲ್ಲ ಮಾಡಾದ್ಮೇಲೆ ಎಲ್ಲ ಇದು ಮಾಡ್ತಾಯಿದ್ವಿ. ಮಾಡಾದ್ಮೇಲೆ ಅವರು ನನ್ನ ಫ್ರೆಂಡ್ ವಸಂತು ಅವರು ಹೇಳಿದ್ರು, ಗುರು ಈ ಸಿನಿಮಾಗೆ ನೀವೇ ಬರೀಬೇಕು ಡೈಲಾಗ್ಸನ್ನು, ಅವಕಾಶ ಕೊಡ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ನನಗಂತೂ ಖುಷಿ ಆಯಿತು. ನನಗೆ ಯಾವತ್ತೂ ಮರಿದಲ್ಲೇ ಇರೋಂಥ ವ್ಯಕ್ತಿ ಅಂತಂದರೆ ಅದು ವಸಂತು. ಬಿಕಾಸ್ ನನ್ನ ಪ್ರತಿಭೆಯನ್ನು ಗುರುತಿಸಿ ನನಗೆ ಒಬ್ಬ ಸಂಭಾಷಣೆಕಾರನಾಗಿ ಅವಕಾಶ ಮಾಡಿಕೊಟ್ಟಂಥ ವ್ಯಕ್ತಿ ವಸಂತ್. ಅವ್ರಿಗೆ ಯಾವತ್ತೂ ನಾನು ಚಿರಋಣಿ ಆಗಿರ್ತೀನಿ. ನೀವೇ ಬರಿಬೇಕು ಅಂತ ಹೇಳ್ಬಿಟ್ಟೆಲ್ಲ ಹೇಳಿದ್ರು. ನನಗೂ ಖುಷಿ ಆಯಿತು. ನನಗೂ ಖುಷಿ ಆದಮೇಲೆ ಇವರು ಡೈಲಾಗ್ ರೈಟ್ರು ಅಂತ ಗೊತ್ತಾದಾಗ ಬೇರೆಯವರು ಏನೇನೋ ಇದನ್ನು ಮಾಡಿದ್ರು. ಅವ್ರು ಇನ್ನೂ ಹೊಸ ಹುಡುಗ ರೀ, ಅವ್ನಿಗೆ ಯಾಕೆ ಕೊಡ್ತೀರಾ ಡೈಲಾಗ್ಸು, ಅವ್ನು ಬರೆಯೋಕ್ಕೆ ಬರೋದಿಲ್ಲ ರೀ, ಅದು ಇದು ಅಂತ ಹೇಳ್ಬಿಟ್ಟೆಲ್ಲ ಹೇಳಿದ್ರು. ಇಲ್ಲ ಸರ್, ಅವ್ರ ಟ್ಯಾಲೆಂಟ್ ಏನು ಅನ್ನೋದು ನನಗೆ ಗೊತ್ತು. ನನ್ನ ಸಿನಿಮಾಗೆ 11ನೇ ಡೈಲಾಗ್ ರೈಟ್ರು ಅವರೇ ಬರೀತಾರೆ, ಇದರಲ್ಲಿ ಯಾವುದೇ ಚೇಂಜ್ ಇಲ್ಲ ಅಂತ ಹೇಳ್ಬಿಟ್ರು. ನೆಕ್ಸ್ಟ್ ಕಟ್ ಮಾಡಿದ್ರೆ ನಾನು ಬರೆದೆ. ನಾನು ಅದಕ್ಕೆ ಕೋ ಡೈರೆಕ್ಟ್ರಾಗೂ ವರ್ಕ್ ಮಾಡಿದೆ ಮತ್ತು ಡೈಲಾಗ್ ರೈಟ್ರಾಗೂ ವರ್ಕ್ ಮಾಡಿದೆ. ಆಮೇಲೆ ಆ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟ್ರು ಕೂಡ ಮಾಡಿದೆ. ಹೇಗಿದ್ದೆ, ಹೇಗಾದೆ, ತಂಗೆ ನೆನಪಿದೆ. ಇವರು ನಮ್ಮ ವಸಂತ್ ಅಂತೂ ಬಂದು ತಪ್ಕೊಂಡ್ಬಿಟ್ರು, ಗುರು ತುಂಬ ಚೆನ್ನಾಗಿ ಬರೆದಿದ್ರು ಆ ಡೈಲಾಗು, ತುಂಬ ಖುಷಿ ಆಯಿತು ನನಗೆ ಅಂತ ಹೇಳ್ಬಿಟ್ಟು ಅವರು ಖುಷಿಯಾದರು. ಜಗ್ಗೇಶ್ ಸಾರು ಸಹ ತುಂಬ ಚೆನ್ನಾಗಿ ಬರೆದಿದ್ದೆ ಕಣಾನಂತೂ, ಅದ್ಭುತ ಅಂತ ಹೇಳ್ಬಿಟ್ಟು ಅವರು ನನ್ನ ಬೆಂತಟ್ರು. ಮುಖ್ಯಮಂತ್ರಿ ಚಂದ್ರು ಸಾರ್ ಸಹ ನನ್ನ ಸಂಭಾಷಣೆನ ಮೆಚ್ಕೊಂಡ್ರು. ಅಲ್ಲಿಂದ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಬ್ಬ ಸಂಭಾಷಣೆಕಾರನಾಗಿ ಮತ್ತು ಚಿತ್ರಕಥೆಗಾರನಾಗಿ ಅಲ್ಲಿಂದ ಶುರು ಮಾಡಿಕೊಂಡೆ. ಅಲ್ಲಿಂದ ನನಗೆ ಹೊಸ ಪ್ರಪಂಚ ಶುರುವಾಯಿತು. ನನಗೆ ಅವಕಾಶ ಮಾಡಿಕೊಟ್ಟಂಥ ವಸಂತ್ ಅವ್ರಿಗೆ ನಾನು ಇವತ್ತಿಗೂ ಋಣಿಯಾಗಿರ್ತೀನಿ.